ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏನು ಒಂದು OPR ID ಲೊಕೇಶನ್ ಟ್ರ್ಯಾಕರ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಸೊ ಅಪ್ಲಿಕೇಶನನ್ನು ಯಾವ ರೀತಿ ನಾವು ಇನ್ಸ್ಟಾಲೇಷನ್ ಮಾಡಿಕೊಂಡು ನಮ್ಮದೇನೊಂದು ಲೊಕೇಶನ್ ID ಇದೆ, ಸೊ ಅದನ್ನು ನಾವು ಗ್ರಾಮೋನ್ಗೆ ಸಬ್ಮಿಟ್ ಮಾಡಬೇಕಂತ ಯಾವ ರೀತಿ ಮಾಡ್ಬೋದು, ಅದರ ಪ್ರೊಸೆಸ್ ಏನಿದೆ, ಸೊ ಇದನ್ನು ಎಲ್ಲ ಡೀಟೇಲ್ಸನ್ನು ನಾವು ಕಂಪ್ಲೀಟ್ ಆಗಿ ನೋಡೋಣ. ಫಸ್ಟ್ ಏನು ಮಾಡಿ ಅಂತಂದರೆ, ನಿಮಗೆ ಬಂದಂಥ ಒಂದು ಅಪ್ಲಿಕೇಶನನ್ನು ವಾಟ್ಸಪ್ಪಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿದ್ಮೇಲೆ ಸೊ ಅದನ್ನು ಸಿಂಪ್ಲಿ ಇನ್ಸ್ಟಾಲ್ ಮಾಡಿ. ಇನ್ಸ್ಟಾಲ್ ಆಗಬೇಕಾದ್ರೆ ಒಂದು 2 to 3 seconds ಹತ್ತುತ್ತೆ ಟೈಮ್ ಅದಕ್ಕೆ. ಒನ್ಸ್ ಇನ್ಸ್ಟಾಲ್ ಆದಮೇಲೆ ಅದನ್ನು ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ಸಿಂಪ್ಲಿ ನಿಮಗೆ ಒಂದಿಷ್ಟು ಪರ್ಮಿಷನ್ ಕೇಳುತ್ತೆ, ಅದನ್ನು ಸಿಂಪ್ಲಿ ಅಲೋ ಮಾಡ್ಕೊತ ಹೋಗಿ. ಯಾಕಂತಂದರೆ ಈ ಆ್ಯಪ್ ಓಪನ್ ಆಗಬೇಕಾದ್ರೆ ನಿಮಗೆ ಲೊಕೇಶನ್ ಏನಿದೆ ಸೊ ಅದನ್ನು ಅಲೋ ಮಾಡಬೇಕಾಗತ್ತೆ. ಸೊ ಮಾಡಿದ್ಮೇಲೆ ಸಿಂಪ್ಲಿ ಈ ಥರ ನಿಮಗೆ ಒಂದು ಹೋಮ್ ಪೇಜ್ ಬರುತ್ತೆ. ಸೊ ಆ ಹೋಮ್ ಪೇಜಲ್ಲಿ ನೀವು ನಿಮ್ಮ OPR ID ಪ್ರಾಪರ್ ಆಗಿ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ್ಮೇಲೆ ಲೊಕೇಶನ್ ಏನಿದೆ ಆಟೋ ಫಿಚ್ ಆಗುತ್ತೆ. ಆಟೋ ಫಿಚ್ ಆದಮೇಲೆ ಕೆಳಗಡೆ ಒಂದು ನಿಮ್ಮದು ಸೆಂಟರ್ ಫೋಟೋ ಕೇಳುತ್ತೆ. ಸೊ ಆ ಸೆಂಟರ್ ಫೋಟೋಲಿ ನೀವೇನು ಒಂದು ಪ್ರಾಪರ್ ನಿಮ್ದೇನೋ ಒಂದು ಬ್ರ್ಯಾಂಡಿಂಗ್ ಫೋಟೋ ಇದೆ, ಸೊ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಒಂದು ಟೈಮರ್ ಕಾಣುತ್ತೆ. ವಿತಿನ್ 15 ಸೆಕೆಂಡಲ್ಲಿ ನೀವು ಈ ಫೋಟೋನ ಸಬ್ಮಿಟ್ ಮಾಡಬೇಕು. ಸೊ ಇಫ್ ಇನ್ ಕೇಸ್ 15 ಸೆಕೆಂಡಲ್ಲಿ ಆಗಲಿಲ್ಲ ಅಂತಂತಂದರೆ ನೀವು ಇದನ್ನು ಅಗೇನ್ ಅಪ್ಲಿಕೇಶನ್ ಬ್ಯಾಕ್ ಬಂದು ಸೇಮ್ ಪ್ರೊಸೀಜರ್ನ ರಿಪೀಟ್ ಮಾಡಿ. ಸೊ ವಿತಿನ್ 15 ಸೆಕೆಂಡಲ್ಲಿ ನೀವು ಇದನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಒನ್ಸ್ ಸಬ್ಮಿಟ್ ಆದಮೇಲೆ ನಿಮಗೆ ಈ ಥರ ಒಂದು ಕೌಂಟ್ ಬರುತ್ತೆ. ಸೊ ಸೇಮ್ ಪ್ರೊಸೆಸ್ಸನ್ನು ನೀವು ಕನ್ಸಿಕ್ಯೂಟಿವ್ ಆಗಿ 3 days ಮಾಡಬೇಕಾಗುತ್ತೆ. ಐ ಹೋಪ್ ನಿಮಗೆ ಯಾವ ಥರ ನಿಮ್ಮ ಒಂದು ಲೊಕೇಶನನ್ನು ಸಬ್ಮಿಟ್ ಮಾಡಬೇಕಂತೇಳಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಧನ್ಯವಾದಗಳು ಫ್ರೆಂಡ್ಸ್.